ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡೋದೆ ಅಂತ. ಮ್ಯೂಚುವಲ್ ಫಂಡ್ಸ್ ಆರ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂತ ಅಂದ್ರೆ, ಈಗ ಯಾವುದೇ ಒಂದು ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಹೂಡಿಕೆ ಮಾಡಬೇಕು ಅಂತಂದಾಗ ಬಹಳನೇ ಒಂದು ಎಫರ್ಟ್ ಹಾಕ್ಬೇಕಾಗಿರುತ್ತೆ. ರಿಸರ್ಚ್ ಮಾಡಬೇಕು, ಅನಲೈಸ್ ಮಾಡಬೇಕು. ಅಷ್ಟೇ ಅಲ್ಲ, ಒಂದ್ಸತಿ ಹೂಡಿಕೆ ಮಾಡಾದ್ಮೇಲೆ ಆ ಕಂಪನಿ ರಿಲೇಟೆಡ್ ಇನ್ಫಾರ್ಮೇಶನ್ ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕು. ಸೊ ಇಷ್ಟೆಲ್ಲಕ್ಕೂ ಟೈಮ್ ಇಲ್ಲ ಅಥವಾ ಇಷ್ಟೆಲ್ಲದಕ್ಕೂ ಒಂದು ಅವಕಾಶ ಇಲ್ಲ ಅಂತ ಸಮಯದಲ್ಲಿ ಹೆಲ್ಪಿಗೆ ಬರ್ತಕ್ಕಂಥದ್ದೇ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ಸ್. ಬಿಕಾಸ್ ಏನಕ್ಕಪ್ಪ ಅಂತಂದ್ರೆ, ನೀವು ಒಂದ್ಸತಿ ಹೂಡಿಕೆ ಮಾಡ್ಬಿಟ್ರೆ ನಿಮ್ಮ ಅಮೌಂಟ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ಲಿ ಒಂದು ಟೀಮ್ ವರ್ಕ್ ಮಾಡ್ತಾ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಟೀಮ್ ರಿಸರ್ಚ್ ಆಗಲಿ, ಅನಲೈಸ್ ಮಾಡೋದಾಗ್ಲಿ ಅಥವಾ ಓವರ್ ಆಲ್ ಮಾನಿಟರ್ ಮಾಡೋದಾಗ್ಲಿ ಪೋರ್ಟ್ಫೋಲಿಯೋನ ಮಾಡ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ, ಓವರ್ ಆಲ್ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ಸ್ ಏನಿದೆಯೋ ಎವ್ರಿ ಕಾಮನ್ ಮ್ಯಾನ್ಗೂ ಅಪ್ಲೈ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಮ್ಯೂಚುವಲ್ ಫಂಡ್ಸ್ ಅಂದ ತಕ್ಷಣನೇ ಒಂದೇ ರೀತಿಯಲ್ಲಿ ಇರಲ್ಲ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬೇರೆ ಬೇರೆ ರೀತಿಯ ಮ್ಯೂಚುವಲ್ ಫಂಡ್ಸ್ ಗಳು ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್. ಸೊ ಇದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಸಿಸ್ ಅಲ್ಲಿ ಡಿವೈಡ್ ಮಾಡಿ ಮಾಡ್ತಿರ್ತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳಾದ್ರೆ ELSS ಅಂತ ಬರುತ್ತೆ, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್. ಸೊ ಇದು ಒಂದು ಟ್ಯಾಕ್ಸ್ ಸೇವ್ ಮಾಡೋದಕ್ಕೋಸ್ಕರ ಒಂದು ಇರ್ತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಹಾಗೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅಂತ ಬರುತ್ತೆ, ಆಮೇಲೆ ಫೋಕಸ್ಡ್ ಫಂಡ್ಸ್ ಅಂತ ಬರುತ್ತೆ. ಸೊ ಈ ತರ ಡಿಫ್ರೆಂಟ್ ಒಂದು ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಗಳು ಅಥವಾ ವಿಭಾಗವಾಗಿ ಡಿವೈಡ್ ಆಗಿರತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳು ನಮಗೆ ಮಾರ್ಕೆಟ್ ಅಲ್ಲಿ ಸಿಗ್ಲಿಕ್ಕಿರುತ್ತೆ. ಇವತ್ತಿನ ದಿನ ಈ ವಿಡಿಯೋ ಮೂಲಕ ನಾನು ನಿಮಗೆ ಕಳೆದ ರೀಸೆಂಟ್ ದಿನಗಳಲ್ಲಿ ಒಂದು ಒಳ್ಳೆ ಪರ್ಫಾರ್ಮ್ ಆಗಿರತಕ್ಕಂತಹ 18 ಮ್ಯೂಚುವಲ್ ಫಂಡ್ಸ್ ಗಳು ಯಾವ್ಯಾವ್ದಿದೆ, ಆ ಮ್ಯೂಚುವಲ್ ಫಂಡ್ಸ್ ಇನ್ಫಾರ್ಮೇಶನ್ ಏನು ಅನ್ನೋದನ್ನ ಬಹಳ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಯಾರಿಟಿ ಸಿಗಬೇಕು ಅಂದ್ರೆ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಈ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್. ಸೊ ಹೆಸರೇ ಹೇಳೋ ಪ್ರಕಾರನೇ ಯಾವ್ಯಾವ ಕಂಪನಿಗಳು ಲಾರ್ಜ್ ಕ್ಯಾಪಿಟಲೈಸೇಷನ್ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೋ ಅಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ಇನ್ವೆಸ್ಟ್ ಮಾಡಿ ರಿಟರ್ನ್ ತೆಗಿತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳಾಗಿರುತ್ತೆ. ಇದರಲ್ಲಿ ಬರ್ತಕ್ಕಂತಹ ಲಾಸ್ಟ್ ರೀಸೆಂಟ್ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳು ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಈ ಲಾರ್ಜ್ ಕ್ಯಾಪ್ ಫಂಡ್ಸ್ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ನಾನು ಡಿಸ್ಕಸ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು ಮಹೀಂದ್ರಾ ಮನುಲೈಫ್ ಲಾರ್ಜ್ ಕ್ಯಾಪ್ ಪ್ರಗತಿ ಯೋಜನಾ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಇದು ಲಾಸ್ಟ್ 6 ತಿಂಗಳಲ್ಲಿ 18.91% ರಿಟರ್ನ್ ಕೊಡೋದಾದ್ರೆ ಕಳೆದ 5 ವರ್ಷದಲ್ಲಿ 18.93% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಕಂಪೇರ್ ಟು ಅದರ್ 2 ಮ್ಯೂಚುವಲ್ ಫಂಡ್ಸ್ ಬಹಳನೇ ಕಡಿಮೆ ಇದೆ, ವಿಚ್ ಇಸ್ 0.79% ಎಕ್ಸ್ಪೆನ್ಸ್ ರೇಷಿಯೋ ಆಗಿರುತ್ತೆ ಈ ಮ್ಯೂಚುವಲ್ ಫಂಡ್. ನೆಕ್ಸ್ಟ್ ನೋಡೋದಾದ್ರೆ ಫ್ರಾಂಕ್ಲಿನ್ ಇಂಡಿಯಾ ಬ್ಲೂ ಚಿಪ್ ಫಂಡ್, ಇದು ಕೂಡ ಡೈರೆಕ್ಟ್ ಗ್ರೋತ್ ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಇದರಲ್ಲಿ ಲಾಸ್ಟ್ 6 ತಿಂಗಳಲ್ಲಿ 21.94% ರಿಟರ್ನ್ ಬರೋದಾದ್ರೆ ಕಳೆದ 5 ವರ್ಷದಲ್ಲಿ 12.58% ನಷ್ಟು ರಿಟರ್ನ್ ಅದನ್ನು ಕೊಟ್ಟಿರುತ್ತೆ. ಈ ಒಂದು ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ 1.17% ಆಗಿರುತ್ತೆ. ಟಾಟಾ ಲಾರ್ಜ್ ಕ್ಯಾಪ್ ಫಂಡ್ ನೆಕ್ಸ್ಟ್ ಬರ್ತಕ್ಕಂತಹ ಮ್ಯೂಚುವಲ್ ಫಂಡ್, ಇದು ಕೂಡ ಡೈರೆಕ್ಟ್ ಪ್ಲಾನ್ ಗ್ರೋತ್ ಆಗಿರುತ್ತೆ. ಇದರಲ್ಲಿ ಕಳೆದ 6 ತಿಂಗಳಲ್ಲಿ 19.39% ರಿಟರ್ನ್ ತಂದು ಕೊಟ್ಟಿದ್ರೆ ಕಳೆದ 5 ವರ್ಷದಲ್ಲಿ 13.48% ನಷ್ಟು CAGR ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಕಂಪೇರ್ ಟು ಅದರ್ 2 ಮ್ಯೂಚುವಲ್ ಫಂಡ್ಸ್ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರೋದನ್ನ ಗಮನಿಸಬಹುದು, 1.72% ಆಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್. ಸೊ ಹೆಸರೇ ಹೇಳೋ ಪ್ರಕಾರನೇ ಮಿಡ್ ಕ್ಯಾಪ್ ಇರತಕ್ಕಂತಹ ಕಂಪನಿಗಳು ಅಂದ್ರೆ ಮೀಡಿಯಂ ಕ್ಯಾಪಿಟಲೈಸೇಷನ್ ಇರತಕ್ಕಂತಹ ಸ್ಟಾಕ್ಸ್ ಗಳ ಮೇಲೆ ಹೂಡಿಕೆ ಮಾಡಿ ರಿಟರ್ನ್ ತೆಗಿತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳಾಗಿರುತ್ತೆ. ಈ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಓವರ್ ಆಲ್ ಕಳೆದ ರೀಸೆಂಟ್ ದಿನಗಳಲ್ಲಿ ನೋಡೋದಾದ್ರೆ ಚೆನ್ನಾಗಿ ಪರ್ಫಾರ್ಮ್ ಆಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು ಯಾವುದು ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ಮ್ಯೂಚುವಲ್ ಫಂಡ್ ಬಂದು PGIM ಇಂಡಿಯಾ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಅಂತ. ಕಳೆದ 6 ತಿಂಗಳಲ್ಲಿ 34.51% ರಿಟರ್ನ್ ಕೊಡೋದಾದ್ರೆ ಕಳೆದ 5 ವರ್ಷದಲ್ಲಿ 20.75% ರಿಟರ್ನ್ ಅನ್ನ ಕಂಪೌಂಡೆಡ್ ಆಗಿ ಒಂದು ಇನ್ವೆಸ್ಟರ್ ಗೆ ತಂದುಕೊಟ್ಟಿರುತ್ತೆ ಈ ಮ್ಯೂಚುವಲ್ ಫಂಡ್. ಈ ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.41% ಆಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ ಬಂದು ಇದರಲ್ಲಿ ಮಹೀಂದ್ರಾ ಮನುಲೈಫ್ ಮಿಡ್ ಕ್ಯಾಪ್ ಉನ್ನತಿ ಯೋಜನಾ ಫಂಡ್ ಅಂತ ಹೇಳ್ಕೊಂಡು, ಇದು ಕಳೆದ 6 ತಿಂಗಳಲ್ಲಿ 34% ರಿಟರ್ನ್ ಕೊಡೋದಾದ್ರೆ ಕಳೆದ 5 ವರ್ಷದಲ್ಲಿ 21.31% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ದ CAGR. ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.79% ಆಗಿರುತ್ತೆ ಮಹೀಂದ್ರಾ ಮನುಲೈಫ್. ಹಾಗೆ ಕೊನೆಯದಾಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ ಇದರಲ್ಲಿ ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು, ಇದು ಕೂಡ ಡೈರೆಕ್ಟ್ ಗ್ರೋತ್ ಪ್ಲಾನ್ ಆಗಿರುತ್ತೆ. ಇದು ಕಳೆದ 6 ತಿಂಗಳಲ್ಲಿ 33.54% ರಿಟರ್ನ್ ಕೊಡೋದಾದ್ರೆ ಕಳೆದ 5 ವರ್ಷದಲ್ಲಿ 19.48% CAGR ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.5% ಆಗಿರುತ್ತೆ.
ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಗಮನಕ್ಕೆ ಇಟ್ಕೋಬೇಕಾಗಿರತಕ್ಕಂತ ವಿಷಯ ಏನು ಅಂತ ಅಂದ್ರೆ, ಯಾವುದೇ ಒಂದು ಕಾನ್ಸೆಪ್ಟ್ ಏನಿದೆಯೋ, ಮ್ಯೂಚುವಲ್ ಫಂಡ್ ವರ್ಕ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಏನಿದೆಯೋ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ನಾನು ಲಾರ್ಜ್ ಕ್ಯಾಪ್ ಫಂಡ್ ಹೇಳಿದೆ, ಮಿಡ್ ಕ್ಯಾಪ್ ಹೇಳಿದೆ. ಎರಡಕ್ಕೂ ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂತ ಅಂದ್ರೆ, ಲಾರ್ಜ್ ಕ್ಯಾಪ್ ಫಂಡ್ಸ್ ಏನಿರುತ್ತೋ ಬೇಸಿಕಲಿ ಆ ಒಂದು ಮ್ಯೂಚುವಲ್ ಫಂಡ್ಸ್ ಗಳು ಬ್ಲೂ ಚಿಪ್ ಕಂಪನಿಗಳು, ಅಂದ್ರೆ ಒಂದು ದೊಡ್ಡದಾಗಿ ಬೆಳೆದಿರತಕ್ಕಂತಹ ಕಂಪನಿಗಳ ಮೇಲೆ ಹೂಡಿಕೆ ಮಾಡುತ್ತೆ. ವೆರಿನ್ ಈ ಒಂದು ಮಿಡ್ ಕ್ಯಾಪ್ ಫಂಡ್ಸ್ ಗಳು ತುಂಬಾ ದೊಡ್ಡ ಕಂಪನಿಗಳಲ್ಲ, ತುಂಬಾ ಸಣ್ಣ ಕಂಪನಿಗಳಲ್ಲ, ಆ ತರ ಒಂದು ಕಂಪನಿಗಳ ಮೇಲೆ ಹೂಡಿಕೆಯನ್ನ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಆಬ್ವಿಯಸ್ಲಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಏನಿದೆಯೋ ರಿಸ್ಕ್ ಕಡಿಮೆ ಇರುತ್ತೆ, ರಿವಾರ್ಡ್ ಕಡಿಮೆ ಆಗುತ್ತೆ. ಸೊ ಸಿಮಿಲರ್ಲಿ ಕಂಪೇರಿಂಗ್ ಟು ದ ಲಾರ್ಜ್ ಕ್ಯಾಪ್ ಫಂಡ್, ಮಿಡ್ ಕ್ಯಾಪ್ ಫಂಡ್ಸ್ ಗಳಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ರಿವಾರ್ಡ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ದ ನಾರ್ಮಲ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಸೊ ಈ ರೀತಿಯಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಗಳು ಏನಿದೆ ಮ್ಯೂಚುವಲ್ ಫಂಡ್ಸ್ ಗಳು, ಆ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು ಆಸ್ ಅನ್ ಇನ್ವೆಸ್ಟರ್ ಬಹಳ ಮುಖ್ಯವಾಗಿರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಮೂವ್ ಆಗೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ, ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಕ್ಯಾಪಿಟಲೈಸೇಷನ್ ಇರತಕ್ಕಂತಹ ಸ್ಟಾಕ್ಸ್ ಗಳ ಮೇಲೆ ಹೂಡಿಕೆ ಮಾಡಿ ರಿಟರ್ನ್ ತೆಗಿತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳಾಗಿರುತ್ತೆ. ಕಂಪೇರಿಂಗ್ ಟು ದ ರಿಸ್ಕ್ ಟು ರಿವಾರ್ಡ್ ಸಿನಾರಿಯೋ ನೋಡೋದಾದ್ರೆ, ಈ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಹೈಯರ್ ರಿಸ್ಕ್ ಇರುತ್ತೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ, ಸಿಮಿಲರ್ಲಿ ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಇದರಲ್ಲಿ ಮೊದಲನೇ ಕಂಪನಿ ಬಂದು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಅಂತ ಹೇಳ್ಕೊಂಡು, ಇದು ಕಳೆದ 6 ತಿಂಗಳಲ್ಲಿ 63.87% ರಿಟರ್ನ್ ಕೊಡೋದಾದ್ರೆ, ಕಳೆದ 5 ವರ್ಷದಲ್ಲಿ 21.98% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಇನ್ ಟರ್ಮ್ಸ್ ಆಫ್ ದ ಎಕ್ಸ್ಪೆನ್ಸ್ ರೇಷಿಯೋ 0.5% ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ ಬಂದು ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು, ಇದು ಕೂಡ ಕಳೆದ 6 ತಿಂಗಳಲ್ಲಿ 46.43% ರಿಟರ್ನ್ ಕೊಡೋದಾದ್ರೆ, ಕಳೆದ 5 ವರ್ಷದಲ್ಲಿ 31.14% ನಷ್ಟು ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.45% ಆಗಿರುತ್ತೆ. ಕೊನೆಯದಾಗಿ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ HDFC ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು, ಇದು ಕಳೆದ 6 ತಿಂಗಳಲ್ಲಿ 42.73% ರಿಟರ್ನ್ ಕೊಡೋದಾದ್ರೆ, ಕಳೆದ 5 ವರ್ಷದಲ್ಲಿ 20.35% ನಷ್ಟು ಕಂಪೌಂಡೆಡ್ ಗ್ರೋತ್ ರಿಟರ್ನ್ ಅನ್ನ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.87% ಆಗಿದೆ. ಕಂಪೇರಿಂಗ್ ಟು ಅದರ್ 2 ಮ್ಯೂಚುವಲ್ ಫಂಡ್ಸ್, ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇದು ಕ್ಯಾಪಿಟಲೈಸೇಷನ್ ಬೇಸಿಸ್ ಅಲ್ಲಿ ಡಿವೈಡ್ ಆಗಿರತಕ್ಕಂತ ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ಮಾಹಿತಿ ಆದ್ರೆ, ಇವಾಗ ನೆಕ್ಸ್ಟ್ ಲೆವೆಲ್ ಮೂವ್ ಆಗೋಣ. ELSS. ಸೊ ಎಲ್ಲರೂ ಕೇಳಿರ್ತೀವಿ, ಮೋಸ್ಟ್ ಆಫ್ ದ ಪೀಪಲ್ ಕೇಳಿರ್ತೀರಿ, ಯಾವಾಗ ಅಂತ ಅಂದ್ರೆ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾದ್ರೆ. ಬಿಕಾಸ್ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಏನಿದೆಯೋ, ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳು ನಮ್ಮ ಟ್ಯಾಕ್ಸ್ ಸೇವಿಂಗ್ ಅಲ್ಲಿ ಬೆನಿಫಿಟ್ ಕೊಡುತ್ತೆ. ಬಿಕಾಸ್ ಇದನ್ನ ನಾವು 80C ಅಂಡರಲ್ಲಿ ತೋರಿಸಬಹುದು, ಇಷ್ಟ ಅಮೌಂಟ್ ಅಂತ ಹೇಳ್ಕೊಂಡು ನಾವು ಇನ್ವೆಸ್ಟ್ ಮಾಡಿದೀವಿ ಅಂತ ತೋರಿಸ್ಕೊಂಡ್ರೆ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗತಕ್ಕಂತಹ ಒಂದು ಸಾಧ್ಯತೆಗಳಿದೆ. ಸೊ ಹಾಗಾಗಿ ELSS ಬಗ್ಗೆ ತಿಳ್ಕೊಳ್ಳೋದು ಕೂಡ ಮುಖ್ಯವಾಗಿರುತ್ತೆ. ಇವಾಗ ನೋಡೋಣ ಯಾವ ಒಂದು ಫಂಡ್ ಗಳು ಚೆನ್ನಾಗಿ ಪರ್ಫಾರ್ಮ್ ಆಗಿದೆ ELSS ಅಲ್ಲಿ ನೋಡೋದಾದ್ರೆ. ಇದರಲ್ಲಿ ಮೊದಲನೇದಾಗಿ ಲಿಸ್ಟ್ ಆಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ ಬಂದು ಕ್ವಾಂಟ್ ಟ್ಯಾಕ್ಸ್ ಪ್ಲಾನ್ ಅಂತ ಹೇಳ್ಕೊಂಡು, ಇದು ಕಳೆದ 6 ತಿಂಗಳಲ್ಲಿ 41.35% ರಿಟರ್ನ್ ಕೊಟ್ಟಿದ್ರೆ, ಕಳೆದ 5 ವರ್ಷದಲ್ಲಿ 24.89% ರಿಟರ್ನ್ ಕೊಟ್ಟಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.5% ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ ಬಂದು IDFC ಟ್ಯಾಕ್ಸ್ ಅಡ್ವಾಂಟೇಜ್ ಅಂತ ಹೇಳ್ಕೊಂಡು, ಸೊ ಇದು ಲಾಸ್ಟ್ 6 ತಿಂಗಳಲ್ಲಿ 30.68% ರಿಟರ್ನ್ ಕೊಟ್ಟಿದ್ರೆ, ಕಳೆದ 5 ವರ್ಷದಲ್ಲಿ 18.31% CAGR ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.9% ಆಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ ಇದರಲ್ಲಿ DSP ಟ್ಯಾಕ್ಸ್ ಸೇವರ್ ಫಂಡ್ ಅಂತ ಹೇಳ್ಕೊಂಡು, ಇದು ಕಳೆದ 6 ತಿಂಗಳಲ್ಲಿ 24.32% ರಿಟರ್ನ್ ಕೊಡೋದಾದ್ರೆ ಹೂಡಿಕೆದಾರರಿಗೆ, ಕಳೆದ 5 ವರ್ಷದಲ್ಲಿ 17.76% ನಷ್ಟು ಕಂಪೌಂಡೆಡ್ ರಿಟರ್ನ್ ತಂದು ಕೊಟ್ಟಿರುತ್ತೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಬಂದು ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ 0.85% ಆಗಿರುತ್ತೆ. ಸೊ ಈ 3 ಫಂಡ್ ಗಳಲ್ಲಿ ಕ್ವಾಂಟ್ ಟ್ಯಾಕ್ಸ್ ಪ್ಲಾನ್ ಏನಿದೆಯೋ ಇದು ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋನ ಹೊಂದಿರುತ್ತೆ. ಹಾಗೆ ಒಂದು ಡೀಸೆಂಟ್ ರಿಟರ್ನ್ ಅನ್ನ ಕಳೆದ 5 ವರ್ಷದಲ್ಲಿ ತಂದು ಕೊಟ್ಟಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಮ್ಯೂಚುವಲ್ ಫಂಡ್ಸ್ ಟೈಪ್ ಬಂದು ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ. ಸೊ ಹೆಸರೇ ಹೇಳೋ ಪ್ರಕಾರನೇ ಕ್ಯಾಪಿಟಲೈಸೇಷನ್ ಅಲ್ಲಿ ಫ್ಲೆಕ್ಸಿಬಲ್ ಆಗಿರ್ತಾರೆ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡೋದ್ರಲ್ಲಿ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ನಾನೇನು ಹೇಳಿದ್ನೋ ಇದರಲ್ಲಿ ಮಿಕ್ಸ್ ಆಗಿ ಕೂಡ ಹೂಡಿಕೆ ಮಾಡ್ತಕ್ಕಂಥ ಒಂದು ಪಾಸಿಬಿಲಿಟೀಸ್ ಇರುತ್ತೆ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ. ಸೊ ಈ ರೀತಿಯ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಕಳೆದ ರೀಸೆಂಟ್ ದಿನಗಳಲ್ಲಿ ಯಾವ ಒಂದು ಮ್ಯೂಚುವಲ್ ಫಂಡ್ಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಆಗಿದೆ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಕಂಪನಿ ಬಂದು BOI ಎಕ್ಸಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು, ಇದು ಕಳೆದ 6 ತಿಂಗಳಲ್ಲಿ 27.11% ರಿಟರ್ನ್ ಕೊಡೋದಾದ್ರೆ, ಕಳೆದ 5 ವರ್ಷದಲ್ಲಿ 77.55% ನಷ್ಟು ಕಾಂಪೌಂಡೆಡ್ ರಿಟರ್ನ್ ಅನ್ನ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ ನೋಡೋದಾದ್ರೆ 1.17% ಆಗಿರುತ್ತೆ. ಕಂಪೇರಿಂಗ್ ಟು ಅದರ್ ಮ್ಯೂಚುವಲ್ ಫಂಡ್ಸ್ ಸ್ವಲ್ಪ ಜಾಸ್ತಿ ಇದೆ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋದು ನಮಗೆ ಗಮನಕ್ಕೆ ಬರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ PGIM ಇಂಡಿಯಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು, ಇದು ಕಳೆದ 6 ತಿಂಗಳಲ್ಲಿ 24.76% ರಿಟರ್ನ್ ಕೊಟ್ಟಿದ್ರೆ, ಕಳೆದ 5 ವರ್ಷದಲ್ಲಿ 20.33% ರಿಟರ್ನ್ ಕಂಪೌಂಡೆಡ್ ಆಗಿ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಕಂಪೇರಿಂಗ್ ಟು ಅದರ್ ಮ್ಯೂಚುವಲ್ ಫಂಡ್ಸ್ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ ಬಹಳ ಕಡಿಮೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು, ವಿಚ್ ಇಸ್ 0.35%.
ಹಾಗೆ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ ಬಂದು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು ಇದು ಕಳೆದ 6 ತಿಂಗಳಲ್ಲಿ 23.49% ರಿಟರ್ನ್ ಕೊಡೋದಾದ್ರೆ ಕಳೆದ 5 ವರ್ಷದಲ್ಲಿ 14.25% ಕಾಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ ಬಂದು 1.15% ಆಗಿದೆ. ಈ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಟೈಪ್ ಬಂದು ಮ್ಯೂಚುವಲ್ ಫಂಡ್ ಫೋಕಸ್ಡ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ. ಸೊ ಹೆಸರೇ ಹೇಳೋ ಪ್ರಕಾರನೇ ಇವರು ಬಹಳನೇ ಡೈವರ್ಸಿಫಿಕೇಶನ್ ಮಾಡಕ್ ಹೋಗಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಮಾಲ್ ನಂಬರ್ ಆಫ್ ಸ್ಟಾಕ್ಸ್ ಅಥವಾ ಸ್ಮಾಲ್ ನಂಬರ್ ಆಫ್ ಸೆಕ್ಟರ್ಸ್ ಅಲ್ಲಿ ಹೂಡಿಕೆ ಮಾಡತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳಾಗಿರುತ್ತೆ. ಈ ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಕಳೆದ ರೀಸೆಂಟ್ ದಿನಗಳಲ್ಲಿ ಯಾವ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ ಅಂತ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ ಬಂದು ಮಹೀಂದ್ರಾ ಮನುಲೈಫ್ ಫೋಕಸ್ಡ್ ಇಕ್ವಿಟಿ ಯೋಜನಾ ಅಂತ ಹೇಳ್ಕೊಂಡು ಕಳೆದ 6 ತಿಂಗಳಲ್ಲಿ 25.89% ರಿಟರ್ನ್ ಕೊಟ್ಟಿದ್ರೆ ಕಳೆದ 5 ವರ್ಷದಲ್ಲಿ 38.88% ನಷ್ಟು CAGR ಅಂದ್ರೆ ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಆಫ್ 0.28%. ಸೊ ಕಂಪೇರಿಂಗ್ ಟು ಅದರ್ ಮ್ಯೂಚುವಲ್ ಫಂಡ್ಸ್, ಇದರಲ್ಲಿ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಕಂಪೇರ್ ಮಾಡಿ ನೋಡೋದಾದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಕಡಿಮೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ ಬಂದು ಕ್ವಾಂಟ್ ಫೋಕಸ್ಡ್ ಫಂಡ್ ಅಂತ ಹೇಳ್ಕೊಂಡು ಇದು ಕಳೆದ 6 ತಿಂಗಳಲ್ಲಿ 25.79% ರಿಟರ್ನ್ ಅನ್ನು ಕೊಟ್ಟಿದ್ರೆ ಕಳೆದ 5 ವರ್ಷದಲ್ಲಿ 16.35% ನಷ್ಟು ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ ವಿತ್ ಎಕ್ಸ್ಪೆನ್ಸ್ ರೇಷಿಯೋ ಆಫ್ 0.5%. ಹಾಗೆ ಲಾಸ್ಟ್ ಒಂದು ಸ್ಕೀಮ್ ನೋಡೋದಾದ್ರೆ ನಾವು ಅದು ಮ್ಯೂಚುವಲ್ ಫಂಡ್ ಫ್ರಾಂಕ್ಲಿನ್ ಇಂಡಿಯಾ ಫೋಕಸ್ಡ್ ಈಕ್ವಿಟಿ ಫಂಡ್ ಅಂತ ಹೇಳ್ಕೊಂಡು ಇದು ಕಳೆದ 6 ತಿಂಗಳಲ್ಲಿ 24.78% ರಿಟರ್ನ್ ಕೊಟ್ಟಿದ್ರೆ ಕಳೆದ 5 ವರ್ಷದಲ್ಲಿ 15.52% ರಿಟರ್ನ್ ನ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ ವಿತ್ ಎಕ್ಸ್ಪೆನ್ಸ್ ರೇಷಿಯೋ ಆಫ್ 1.07%. ವೆಲ್, ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ರೀಸೆಂಟ್ ಆಗಿ ಯಾವ ಮ್ಯೂಚುವಲ್ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ ಅಂತ ಅರ್ಥ ಆಯ್ತು. ಆಲ್ಮೋಸ್ಟ್ 18 ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ನಿಮ್ಗೇನಾದ್ರು ಇದ್ರ ಬಗ್ಗೆ ಕ್ವಶನ್ಸ್ ಇದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಲ್ಲಿ ಯಾವುದೇ ರೀತಿಯ ನ್ಯೂ ಅಪ್ಡೇಟ್ಸ್ ಗಳಾಗಲಿ ಅಥವಾ ಒಂದು ಹೊಸ ವಿಷಯಗಳೇನಿದೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನಾವು ಕಂಟಿನ್ಯೂಸ್ ಅಪ್ಡೇಟ್ಸ್ ನಮ್ಮ ಚಾನಲ್ ಥ್ರೂ ಕೊಡ್ತಾ ಇರ್ತೀವಿ. ಇನ್ ಕೇಸ್ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂತಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು. ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರೋ ಮಾಹಿತಿ ಬಂದು ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಅಂದ್ರೆ ನಿಮ್ಗೆ ವಿಷಯನ ತಿಳಿಸ್ಕೊಡೋ ಒಂದು ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಇವನ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ವೆಲ್, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.